ವಿಶೇಷ ಆನಂದ್ ಸಿದ್ದು ನ್ಯಾಮಗೌಡ್ ಅವರು ಒಂದು ಟೂರ್ನಮೆಂಟ್ಗೆ ಆಗಮಿಸುತ್ತಿದ್ದಾರೆ. ಅವರಿಗೆ ಸುಸ್ವಾಗತ. ಅದ್ಭುತವಾಗಿರ್ತಕ್ಕಂಥ ಟಕ್ಕಲ್ ಆಗುತ್ತದೆ. ಸಲ್ಮಾನ್ ರೈಡ್ ಈಸ್ ಔಟ್ 1 ಪಾಯಿಂಟ್ ಬಾಗಲಕೋಟೆ ಜಿಲ್ಲಾ. ಹಲೋ, ಈಗ ದಾಳಿ ವಿಭಾಗದಲ್ಲಿ ಬೆಂಗಳೂರು ಬುಲ್ಸ್ ನೋಡಿದ ಅತ್ಯಂತ ವೇಗದ ಟ್ಯಾಕಲ್ ದಾರ ಈಗ ದಾಳಿ ವಿಭಾಗದಲ್ಲಿ. ಎಂಕರ್ ಅವರ ಸ್ವಲ್ಪ ನೀವು ಸೈಲೆಂಟ್ ಆಗಿರೋದು ಅರ್ಧ ತಾಸು ಸರ್. ದಯವಿಟ್ಟು ಒಂಚೂರು ಬಹಳ ಒಂದು 5 ನಿಮಿಷ ವೇಟ್ ಮಾಡಿ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಒಂದು 5 ನಿಮಿಷ. ನಮ್ಮ ಈ ಟೂರ್ನಾಮೆಂಟ್ಗೆ ಸುಮಾರು 25,000 ಕೊಟ್ಟಂತ ತೌಫಿಕ್ ಪಾರತ್ನಳ್ಳಿ ಅವರ ಮಗನಾದ ಸಾದ್ ತೌಫಿಕ್ ಪಾರತ್ನಳ್ಳಿ ಅವರು ಕೂಡ ನಮ್ಮ ಈ ಟೂರ್ನಾಮೆಂಟ್ಗೆ ಆಗಮಿಸಿದ್ದಾರೆ. ಅವರಿಗೆ ಈಗ ಸನ್ಮಾನ ಉಮೇಶ್ ಬಾಳಪ್ಪ ಗೌರವ್ಜಿ ಅವರಿಂದ ಸನ್ಮಾನ. ಈಗ ನಮ್ಮ ಅದರಂತೆ ಇನ್ನೂರು ನಮ್ಮ ಪಕ್ಕದ ಗ್ರಾಮದ ಅತಿಥಿಯಾದ ಹನುಮಂತ್ ತೇಲಿಯವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಹಾರ್ದಿಕ ಸ್ವಾಗತ. ಅವರಿಗೆ ಸನ್ಮಾನ. ಅವರಿಗೆ ಮಲ್ಕಮ್ಮ ಜಂಬಿಗೆ ಅವರು ಮಾಲಾರ್ಪಣೆ ಸನ್ಮಾನ ಮಾಡಬೇಕು. ಬರಾಬರ ತಗೊಂಬತ್ತಮ್ಮ. This is the second call for the upcoming match between women's section quarter-final third match. Midline Mumbai versus Jai Mahakal Chinchli. This is second call for you. Please get the bring your team immediately. Don't keep captains. ಅಲ್ಲಿ ಕೆಳಗೆ ಚೇರ್ ದೇವರ ದಯವಿಟ್ಟು ಇಲ್ಲಿ ಮೇಲೆ ಸ್ಟೇಜ್ ಮೇಲೆ ಕೊಡೋರು. ಚೇರ್ ಅಲ್ಲಿ ನೋಡು, ಕೆಂಪು ಚೇರ್ ಅವೆಲ್ಲ ತಮ್ಮ. ಹನುಮಂತ್ ತೇಲಿ ಅವರಿಗೆ ಈಗ ಮಲ್ಕಪ್ಪಣ್ಣ ಗೋಳಪ್ಪ ಜಂಬಿಗೆ ಅವರು ಆಲಾರ್ಪಣೆ ಅವರು ಸನ್ಮಾನಿಸಬೇಕಾಗಿವೆ ಅಂತ. ಅದರಂತೆ ನಮ್ಮ ಈ ಸಂಘಕ್ಕೆ 2,000 ಕೊಟ್ಟಂತ ಹಿಂದಿನ ಅರ್ಬನ್ ಬ್ಯಾಂಕಿನ ನಿರ್ದೇಶಕರಾದ ಪ್ರದೀಪ್ ಮಾಲಿಂಗ್ಪುರ್ ಮಠ್ ಅವರು ಕೂಡ ಬಂದಿದ್ದಾರೆ. ಅವರಿಗೆ ನಮ್ಮ ಸಂಘದ ಒಂದೇ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಅವರಿಗೆ ಹನುಮಂತ್ ಪಕಾಲಿ ಅವರು ಬಂದು ಸನ್ಮಾನಿಸಬೇಕು. ಅಂಕ ತರುವ ಒತ್ತಡದಲ್ಲಿ ಹನುಮಂತ್ ಪಕಾಲಿ ಬಾದಮ್ಮ ಬರಾವರ. This is the second call for the upcoming match between men's section Postal Mumbai versus Amity University Mumbai. This is second call for you. Please get bring you. ಜನತಾ ಪಕ್ಷದ ಜಮಖಂಡಿ ತಾಲೂಕಾ ಗ್ರಾಮೀಣ ಘಟಕದ ಅಧ್ಯಕ್ಷರಾದ ಮಲ್ಲು ದಾನಗೌಡ ಅವರಿಗೆ ಈಗ ಕಾಶಿನಾಥ್ ಗೌರವ್ಜಿ ಅವರು ಸನ್ಮಾನಿಸಬೇಕು. ಜಿಒಸಿಸಿ ಬ್ಯಾಂಕಿನ ಸಹಾಯಕರು ಅವರೀಗ ಸನ್ಮಾನಿಸ್ತಾ ಇದ್ದಾರೆ ಮಲ್ಲು ದಾನಗೌಡ. ಅದರಂತೆ ನಮ್ಮ ಈ ಒಂದು ಟೂರ್ನಾಮೆಂಟ್ಗೆ ಸವಿನೆನಪಿನ ಕೊಟ್ಟಂತ ಪ್ರಸನ್ನ ಮುಡ್ಕಪ್ಪ ಜಮಖಂಡಿ ಅವರಿಗೆ ನಮ್ಮ ಶಾಸಕರಿಂದ ಸನ್ಮಾನ. 90 ಪರಮಾನಂದ್ ಮದನ ಶೆಟ್ಟಿ ಅವರು ಈ ಒಂದು ಸಂಘಕ್ಕೆ 1,001 ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಕೊಟ್ಟಂತ ಮನೆಯವರಿಗೆ ಧನ್ಯವಾದಗಳು. ಒಂಬತ್ತು 0 ಪಂದ್ಯ ಆರಂಭವಾಗಿದೆ ಪುರುಷರ ವಿಭಾಗದಲ್ಲಿ. ರಮೇಶ್ ಕೋಳಂಬಿ ಸೃಷ್ಟಿ ಕೋಚಿಂಗ್ ಅಧ್ಯಕ್ಷರ ರಮೇಶ್ ಕೋಳಂಬಿ ಅವರಿಗೆ ಪ್ರಕಾಶ್ ಪರಮಾನಂದ್ ಜಂಬಿಗೆ ಅವರು ಸನ್ಮಾನಿಸಬೇಕು. ಪ್ರಕಾಶ್ ಪರಮಾನಂದ್ ಜಂಬಿಗೆ ಎಂದೆಂದರೆ ಕೋಳಂಬಿ ಸರ್. ಹಲೋ, ಥರ್ಡ್ ರೈಡ್. This is the second call for the upcoming match between men's section second quarter-final match Postal Mumbai versus Amity University Mumbai. ಅದರಂತೆ
ನಮ್ಮ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ಗುರುಲಿಂಗಪ್ಪಣ್ಣ ಅಂಗಡಿಯವರಿಗೆ ಹನುಮಂತ ಕೊಂಡೂರವರಿಂದ ಮಾಲಾರ್ಪಣೆ ಆಗುವ ಸನ್ಮಾನ. ನಮ್ಮ ನಂದಿ ಫ್ಯಾಕ್ಟರಿ ಡೈರೆಕ್ಟರ್ ಹನುಮಂತ ಕೊಂಡೂರವರಿಂದ ಮಾಲಾರ್ಪಣೆ ಆಗುವ ಸನ್ಮಾನ. ನಮ್ಮ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದ ಗುರುಲಿಂಗಪ್ಪಣ್ಣ ಅಂಗಡಿಯವರಿಗೆ ನಮ್ಮ ನಂದಿ ಫ್ಯಾಕ್ಟರಿ ಡೈರೆಕ್ಟರ್ ಹನುಮಂತ ಕೊಂಡೂರ್ ಅವರು ಮಾಲಾರ್ಪಣೆ ಹಾಗೂ ಸನ್ಮಾನ ಮಾಡಬೇಕಾಗಿದೆ. ಅದರಂತೆ ನಮ್ಮ ನಂದಿ ಫ್ಯಾಕ್ಟರಿಯ ಡೈರೆಕ್ಟರ್ ಆದ HS ಕೋರೆಡ್ಡಿ ಅವರಿಗೆ ಮಲಕಪ್ಪ ಜಂಬಿ ಅವರು ಸನ್ಮಾನಿಸಬೇಕು. This is the second call for the upcoming match between women's section. Third match. ನಂದಿ ಫ್ಯಾಕ್ಟರಿಯ ಹಿರಿಯ ಡೈರೆಕ್ಟರ್ ಆದ HS ಕೋರೆಡ್ಡಿ ಅವರಿಗೆ ನಮ್ಮ ಸಂಘದ ಹಿರಿಯರ ಮಲಕಪ್ಪಣ್ಣ ಜಂಬಿಗೆ ಅವರಿಗೆ ಸನ್ಮಾನ. ಗಿರ್ಮಾಲ್ ಗೌರವಜಿ. Third quarter for women's section. ಗಿರ್ಮಾಲ್ ಗೌರವಜಿ. Midland Mumbai versus Jai ಬಾಯ್ ಎಲ್ಲೇ ಬಾಯಲೆ ನೀವ ಮಾಡ್ಬಿಡ್ರಿ. ಅಡಿಯಪ್ಪ ಗೌರಜ್ ಅವರು, ಅಡಿಯಪ್ಪ ಗೋಶೀರ್ ಗೌರಜ್ ನಿರ್ದೇಶಕರು. ಮಲಕಪ್ಪಣ್ಣ ಡ್ಯಾಶ್ ಆಗ್ತಾ ಇದೆ. ಇದು ಸತ್ಯಪ್ಪ ಮಟ್ಟಿ ಅವರ ಡ್ಯಾಶ್ ಅಂತ ಕೂಡ ತಪ್ಪಾಗ್ಲಾರ್ದು. ये दूसरी कॉल है मिडलाइन मुंबई वर्सेस जय महाकाली चिंचली. याना सम्राट और आरंभ होना है. ಪುರುಷ ವಿಭಾಗದಲ್ಲಿ 12 ರನ್ನಿಗೆ ಪಂದ್ಯ ಆರಂಭವಾಗಿದೆ. ಮಹಿಳಾ ವಿಭಾಗದಲ್ಲಿ 11 ರನ್ನಿಗೆ ಪಂದ್ಯ ಸಾಗುತ್ತಾ ಇದೆ ಪ್ರೇಕ್ಷಕರ. ಈಗ ದಾಳಿ ವಿಭಾಗದಲ್ಲಿ ನಿಖಿಲ್ ಅವರು ಈಗ ನಮ್ಮ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಎಲ್ಲ ಆಟಗಾರರಿಗೆ ವಿಷಯ ವಸತಿ ವ್ಯವಸ್ಥೆಯನ್ನು ಮಾಡಿದಂತ 20 ವರ್ಷಗಳಿಂದ ವಸತಿ ವ್ಯವಸ್ಥೆಯನ್ನ ಮಾಡುತ್ತಿರುವಂತ ನಿರ್ದೇಶಕರು ಸುಮಾರು 20-25 ವರ್ಷಗಳಿಂದ ನಮ್ಮ ಈ ಟೂರ್ನಮೆಂಟ್ಗೆ ಆಟಗಾರ್ತಿಯರಿಗೆ ಹಾಗೂ ಆಟಗಾರರಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸುತ್ತಿರುವಂತಹ ನಮ್ಮ ಹೆಮ್ಮೆಯ ಶಾಸಕರು ಸುಮಾರು 25 ವರ್ಷಗಳಿಂದ ಎಲ್ಲ ಆಟಗಾರರ ವಸತಿ ಊಟ ವ್ಯವಸ್ಥೆಯನ್ನ ಮಾನ್ಯ ಶಾಸಕರು ಜಮಖಂಡಿ ಅವರು ಮಾಡುತ್ತಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಶಾಸಕರು ಒಂದೆರಡು ಮಾತು ಹೇಳಬೇಕು. ಹಾಗೂ ಪರಮಾನಂದ ದೇವರ ಜಾತ್ರೆಯ 26ನೇ ವರ್ಷದ ನಿಮಿತ್ತವಾಗಿ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಭಾರತ ದೇಶದ ಅಮೇಚೂರ್ ಕಬಡ್ಡಿ ಫೆಡರೇಷನ್ ಬಾಗಲಕೋಟೆ ಜಿಲ್ಲಾ ಯುವಜನ ಹಾಗೂ ಕ್ರೀಡಾ ಇಲಾಖೆ ಸಹಯೋಗದೊಂದಿಗೆ ಜರುಗ್ತಾ ಇರುವ ಅಂತಾರಾಜ್ಯ ಮಟ್ಟದ ಒಣಲು ಬೆಳಕಿನ ಪುರುಷ ಮಹಿಳೆಯರ ಮುಕ್ತ ಕಬಡ್ಡಿ ಪಂದ್ಯಾವಳಿ ಇಲ್ಲಿ ಅತಿ ವಿಜೃಂಭಣೆಯಿಂದ ಸಾಗ್ತಾ ಇದೆ ಮತ್ತು ಪ್ರತಿ ವರ್ಷ ಬಹಳ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಇದೊಂದು ಮಾದರಿಯ ಕಬಡ್ಡಿ ಪಂದ್ಯಾವಳಿ ಇಲ್ಲಿ ಕಬಡ್ಡಿಯಲ್ಲಿ ಜರುಗ್ತಾ ಇದೆ. ಈ ಒಂದು ಪಂದ್ಯಾವಳಿ ವೇದಿಕೆ ಮೇಲೆ ಸದ್ಯ ಉಪಸ್ಥಿರುವ ಹೆಬ್ಬಾಳಟ್ಟಿ ಸದಾಶಿವ ಮುತ್ಯ ಮಠದ ಸಿದ್ದಲಿಂಗಯ್ಯನವರೇ ಹಾಗೂ ಇಲ್ಲಿಯ ಅನ್ನುಗೌಡ ಪಾಟೀಲ್ ಅವರೇ, ಬಾಲಚಂದ್ರ ನಾಗೋಣಿ ಅವರೇ, ಸದಾಶಿವ ಕವಟಿಯವರೇ ಹಾಗೂ ಹನುಮಂತ ಕೊಂಡೂರವರೇ, ಗೋಶೀರ ಕೊಂಡೂರವರೇ, ಹನುಮಂತ ಸಿದ್ದಗೋಣಿ ಅವರೇ, ಪ್ರಕಾಶ್ ನಾಗೋಣಿ ಅವರೇ, ಸದಾಶಿವ ಗೌರವ್ಜಿ ಅವರೇ, ಚಾಮೋಜಿ ಅವರೇ ಹಾಗೂ ತುರುಳಿನ ಅಕೇಲಿ ಅವರೇ ಮತ್ತು ಇಲ್ಲಿ ಉಪಸ್ಥಿತಿರುವ ಹಿರಿಯರಾದಂಥ ಕೋರಡ್ಡಿ ಅವರೇ, ಸಂಗಮೇಶ್ ತೊದಲಬಾಗಿ ಅವರೇ, ಡಾಕ್ಟರ್ ಕಾಡು ನಾಗೋಣಿ ಅವರೇ, ಕಾಡೇಶ್ ನಾಗೋಣಿ ಅವರೇ, ಕೋಳಾಪುರ ಅವರೇ, ಗುರುಲಿಂಗಪ್ಪ ಅಂಗಡಿಯವರೇ ಮತ್ತು ಮಲ್ಲು ದಾನಗೊಂಡವರೇ, ಅವರಿವರನ್ನದೇ ಪ್ರದೀಪ್ ಮಾಲಿಂಗಪುರ ಮಠ ಅವರೇ, ಎಲ್ಲ
ಗಣ್ಯಮಾನ್ಯರೇ, ಹಿರಿಯರೇ, ಈ ಒಂದು ಕಬಡ್ಡಿ ಎಲ್ಲ ಪಟುಗಳೇ, ಕಬಡ್ಡಿಯ ಅಭಿಮಾನಿಗಳೇ, ಎಲ್ಲರಿಗೂ ಶರಣಾರ್ಥಿಗಳು. ಇದು ಕಬಡ್ಡಿ ಒಂದು ಬಹಳ ವಿಶಿಷ್ಟ ರೀತಿಯಲ್ಲಿ ಇಲ್ಲಿ ಜರುಗ್ತಾ ಇದೆ. ಪ್ರತಿ ವರ್ಷ ನೋಡಲಿಕ್ಕೆ ಕೂಡ ಆನಂದ. ಆ ಥರ ಒಂದು ದೈಹಿಕ ಸದೃಢತೆ ಮತ್ತು ಮಾನಸಿಕ ಸದೃಢತೆ ಹೊಂದೋಸ್ಕರ ಇಂಥ ಪಂದ್ಯಾವಳಿಗಳು ಬಹಳ ಅವಶ್ಯಕ. ಇಂಥ ಪಂದ್ಯಾವಳಿಗಳು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿವೆ. ಅದರಂತೆ ಗ್ರಾಮೀಣ ಭಾಗದಲ್ಲಾಗದ ಎಲ್ಲ ಹಿರಿಯರು ಕೂಡ ಸಮಾಜದಲ್ಲಿ ಇದಕ್ಕೆ ಒತ್ತು ಕೊಟ್ಟು ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಅದೇ ತೆರನಾಗಿ ಈ ಒಂದು ಪಂದ್ಯ ಬೆಳೆಯಬೇಕು. ಯಾಕೆ ನಮ್ಮ ಗ್ರಾಮೀಣ ಪಂದ್ಯ ಒಂದು ಕಬಡ್ಡಿ ಟೂರ್ನಾಮೆಂಟ್ ಹಮ್ಕೋತಾ ಇದ್ದೀವಿ. ಇದು ವಿಶೇಷವಾದದ್ದು. ಅದಕ್ಕೆ ನಮ್ಮ ಯಾವತ್ತೂ ಇದಕ್ಕೆ ಬೆಂಬಲ ಇದ್ದೇ ಇದೆ. ಅದಕ್ಕೆ ಮಕ್ಕಳು ಕೂಡ ಮುಂದಿನ ಭವಿಷ್ಯವನ್ನು ತಾವು ಇಡೀ ಒಂದು ಭಾರತ ದೇಶ ಸದೃಢವನ್ನಾಗಿ ಮತ್ತು ಮುಂಚೂಣಿ ಇರಬೇಕಾತಂದ್ರೆ ತಮ್ಮ ದೈಹಿಕ ಸದೃಢತೆ ಮತ್ತು ಮಾನಸಿಕ ಸದೃಢತೆ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಕಬಡ್ಡಿಯ ಏನು ಇದು ಅಂತ ಹನುಮಾನ್ ಯುವಕ ಮಂಡಳಿ ಕಬಡ್ಡಿಯವರು ಕೂಡ ಅದನ್ನು ವ್ಯವಸ್ಥಿತವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಬೆಂಬಲ ಸೂಚಿಸುತ್ತಾ ಎಲ್ಲರಿಗೂ ಶುಭವಾಗುವ ಒಂದು ಹಾರೈಸಿ ನಾನು 2 ಮಾತು ಕೊಡ್ತಾ ಇದ್ದೇನೆ. ಸಭೆಯನ್ನು ಉದ್ದೇಶಿಸಿ ಮಾತಾಡಿದಂಥ ನಮ್ಮ ಜನಪ್ರಿಯ ಶಾಸಕರಾದ ನಾಡೋಜ ಜಗದೀಶ್ ಗುರುಗುಂಟ್ ಅವರಿಗೆ ಧನ್ಯವಾದಗಳು. ಈಗ ಆಗಮಿಸಿದಂಥ ನಮ್ಮ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡ ಅವರು ಹಾಗೂ ನಮ್ಮ ಕಬಡ್ಡಿಗೆ ಪ್ರಥಮ ಬಹುಮಾನ ಕೊಟ್ಟಂತ ಮಾಮೂಲು ಪಾರತ್ನೇಳು ಅವರ ಮಗಳು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. This is the final call match between upcoming next match, quarter-final women's section, third match, Midland Mumbai versus Jai Mahakali Chinchli. This is last call for you. Please get in. ಪ್ರತಿ ಬಹುಮಾನ ಕೊಟ್ಟಂತ ನವೀನ್ ಮೂಲಿಮಣಿ ಅವರು ಈಗ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ಮಹಿಳಾ ವಿಭಾಗದ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಮಿಡ್ಲ್ಯಾಂಡ್ ಮುಂಬೈ ವಿರುದ್ಧ ಜೈ ಮಹಾಕಾಳಿ ಚಿಂಚಲಿ 2 ತಂಡದ ಆಟಗಾರ್ತಿಯರೇ, ಇದು ನಿಮಗೆ ಕೊನೆಯ ಕರೆ, ತಯಾರಿಯಲ್ಲಿರಬೇಕು. ಹಲೋ 21-6 ಪಂದ್ಯ ಆರಂಭಗೊಂಡಿದೆ. ಅಂಕ ಪಟ್ಟಿಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ನಮ್ಮ ಬಾಗಲಕೋಟೆ ಜಿಲ್ಲಾ ತಂಡ. ಈ ದಾಳಿ ಭಾಗದಲ್ಲಿ ಈ ಒಂದು ಟೂರ್ನಮೆಂಟ್ಗೆ ಪುರುಷರ ವಿಭಾಗದಲ್ಲಿ ತೃತೀಯ ಬಹುಮಾನವನ್ನು ನೀಡಿದಂತಹ ನವೀನ್ ಮೂಲಿಮಣಿ ಅವರು ಸಹ ಈ ಒಂದು ಟೂರ್ನಮೆಂಟ್ಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ಸಂಘದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಲಕ್ಕುತ್ತೆ. ಈ ಪಂದ್ಯಾವಳಿಗೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆದಾರರು ಈ ಭಾಗದ ಮಾಜಿ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಯುವಕರ ಕಣ್ಮಣಿಗಳು, ಕ್ರೀಡಾ ಪ್ರೋತ್ಸಾಹಕರು ಆಗಿರ್ತಕ್ಕಂಥ ಶ್ರೀಯುತ ಆನಂದ ನ್ಯಾಮಗೌಡ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೆ ಎಲ್ಲ ಪ್ರೇಕ್ಷಕರು ಒಂದ್ಸಲ ಜೋರಾದ ಚಪ್ಪಾಳೆ ಹಾಕಿ. This is the second call for you for the upcoming match between men's section, second quarter final match, Postal Mumbai versus Amity University Mumbai. This is the second call for you. Please bring your team immediately. Court number 1. Third rider. This was the final call match between women's section, third match, Midland Mumbai versus Jai Mahakali Chinchli. This is last call. ಈ ಅಂತಿಮ ಕಾಲೇ ಥರ್ಡ್ ರೈಡರ್ ಕಾರೋ ಯಾಂಡ ಮಾರೋ ಎಂಬ ಕರೆ ಬರ್ತಾ ಇದೆ. ಸತತವಾಗಿ 25 ವರ್ಷಗಳಿಂದ ಇಲ್ಲಿ ನಡೆಯುತ್ತಿರುವಂತಹ ಟೂರ್ನಮೆಂಟ್ಗೆ ಪ್ರಥಮ ಬಹುಮಾನ ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನು ನೀಡುತ್ತಾ ಬಂದಿರುವಂತಹ ನಮ್ಮ ಹೆಮ್ಮೆಯ ನವೀನ್ ಪಾರತ್ತಳ್ಳಿ ಅವರಿಗೆ ನಮ್ಮ ಸಂಘದ ವತಿಯಿಂದ ಪುರುಷರ ವಿಭಾಗದಲ್ಲಿ ತೃತೀಯ ಬಹುಮಾನ ಅವರು ಕೊಡ್ತಾರೆ.
ಹನುಮಯ್ಯ ದಾಸರು ಕೂಡ ಆಗಮಿಸಿದ್ದಾರೆ. ಅವರವರು ಕೂಡ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಕೋರ್ತೇವೆ. 25,000. This is the final call of the match between Midland Mumbai versus Jai Mahakali Chinchli. Women's section, third quarterfinal match. This is final call for. Please go to the and bring your team immediately. ಈಗ ನಮ್ಮ ಈ ಒಂದು ಕರೆಗೆ ಹೋಗೊಟ್ಟು ನಮ್ಮ ಒಂದು ಟೂರ್ನಾಮೆಂಟ್ಗೆ ಸಹಕಾರ ನೀಡಿದಂತ ಮತ್ತು ಯಾವತ್ತು ಸುಮಾರು 20 ವರ್ಷಗಳಿಂದ ನಮ್ಮ ಈ ಟೂರ್ನಾಮೆಂಟ್ಗೆ ಸತತ ಕೊಡುಗೆಯನ್ನು ಕೊಡ್ತಾ ಬಂದಿದ್ದಂತ ನಮ್ಮ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡರು ಇಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರ ಪ್ರತಿ ವರ್ಷ ಅವ್ರ ತಂದೆ ಕಾಲದಿಂದ ನಮ್ಮ ಒಂದು ಟೂರ್ನಾಮೆಂಟ್ಗೆ ಸಹಕಾರ ಯಾವತ್ತು ನೀಡ್ಕೊತ ಬಂದಿದ್ದಾರೆ. ಅವರಿಗೆ ಈಗ ಅವರು ಸುಮಾರು ನಮ್ಮ ಈ ಒಂದು ಟೂರ್ನಾಮೆಂಟ್ಗೆ 1 ಲಕ್ಷ ರೂಪಾಯಿ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ ಮತ್ತು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವದಿಸುತ್ತಿದ್ದಾರೆ. ಅವರು ಈಗ ನಮ್ಮ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡರಿಗೆ ಈಗ ಸನ್ಮಾನ. ಈ ಸನ್ಮಾನವನ್ನು ಬಾಳಪ್ಪ ಚನ್ನಪ್ಪ ಗೌರವಜಿ ಹಾಗೂ ಸದಾಶಿವ ಸಾಬು ಜಂಬಿಗೆ ನೆರವೇರಿಸಬೇಕಾಗಿ ವಿನಂತಿ. ಚೆನ್ನಪ್ಪ ಬಾಳಪ್ಪ ಇಲ್ಲ ಬಾಳಪ್ಪ ಚೆನ್ನಪ್ಪ ಅವ್ರು ಚೆನ್ನಪ್ಪನು ಇರಲಿ ಅವ್ರ ಜೋಡಿ ನೋಡ್ರಿ ನಿಂದ್ರ ಅವ್ರು ಚೆನ್ನಪ್ಪನು ಅವರ ಆನಂದ್ ನ್ಯಾಮಗೌಡರು ಪ್ರತಿ ವರ್ಷ ನಮ್ಮ ಈ ಟೂರ್ನಾಮೆಂಟ್ಗೆ ಪರಗೋಣ ದೇವಡಿಯವರು ಕೂಡ ಇದರೊಳಗೆ ಭಾಗವಹಿಸಬೇಕು. ಸುಮಾರು 1 ಲಕ್ಷ ರೂಪಾಯಿ ನಮಗ ಕೊಡ್ಕೊತ ಬಂದಿದ್ದಾರೆ. ನಿರ್ಮಲ್ ಗೌರವಜಿ ಅವರು ಕಬಡ್ಡಿ ನೋಡಕ್ ಭಾಗವಹಿಸ್ತಾರೆ. ನಮ್ಮ ಈ ಟೂರ್ನಾಮೆಂಟ್ಗೆ ಸತತ 15 ವರ್ಷಗಳಿಂದ ಪ್ರಥಮ ಬಹುಮಾನ ಕೊಡುತ್ತಿರುವಂತ ಮಾಮೂನ್ ರಶೀದ್ ಪಾರ್ಕ್ನಳ್ಳಿ ಉಪಾಧ್ಯಕ್ಷರು ಅರ್ಬನ್ ಬ್ಯಾಂಕ್ ಜಮಖಂಡಿ ಇವರು ನಮ್ಮ ಜಾತ್ರೆಗೆ ಬಹಳ ಹುರುಪಿನಿಂದ ಪ್ರತಿ ವರ್ಷ ನಮ್ಮ ಈ ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪುರುಷರ ಕಬಡ್ಡಿಯಾಗಿ ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿ ಕೊಡ್ತಾ ಬಂದಿದ್ದಾರೆ. ಅವರಿಗೆ ಈಗ ನಮ್ಮ ಊರಿನ ಹಿರಿಯರು ನಮ್ಮ ಸಂಘದ ಹಿರಿಯರಾದ ಬಾಳಪ್ಪ ಜಂಬಿ ಅವರು ಕೂಡ ಸನ್ಮಾನ ಮಾಡಬೇಕಾಗಿ ವಿನಂತಿ. ಪುರುಷ ವಿಭಾಗದಲ್ಲಿ 25-7 ಪಂದ್ಯ ಸಾಗುತ್ತಾ ಇದೆ. ಮಹಿಳಾ ವಿಭಾಗದಲ್ಲಿ 18-10 ಪಂದ್ಯ. ನಮ್ಮ ಈ ಒಂದು ಪ್ರತಿ ವರ್ಷ ಪುರುಷರ ಕಬಡ್ಡಿಗಾಗಿ ಸುಮಾರು 1 ಲಕ್ಷ ರೂಪಾಯಿ ಕೊಡ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಈಗ ಸನ್ಮಾನ. ಅದರಂತೆ ಡಾಕ್ಟರ್ ಸಿಮ್ರನ್ ಎಂ ಪಾರತ್ನಳ್ಳಿ ಮಾಮೂನ್ ಅವ್ರ ಮಗಳು MBBS MD ಗೈನಾಕ್ ಅವರಿಗೀಗ ಭಾರತಿ ಗಡಂಚಿ ಅವರು ಬಂದು ಸನ್ಮಾನಿಸ್ಬೇಕು. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಇಲ್ಲಿ. ವಿಭಾಗದಲ್ಲಿ ಬಿಜಾಪುರ ಬುಲ್ಸ್ 1 ಅಂಕ ಜೊತೆಗೆ ವಾಪಸ್ ಹತ್ತಿ ಕಂಡುಕೊಳ್ಳುತ್ತಾ ಇದ್ದಾರೆ. ಇಸಾಕ್ ನಿಪ್ಪಾಣಿ ಉದ್ಯಮಿದಾರರು ಜಮಖಂಡಿಯವರಿಗೆ ನಮ್ಮ ಊರಿನ PSI ಸಾಹೇಬರಾದ ಸದಾಶಿವ್ ಗೌರವಜಿ ಅವರು ಸನ್ಮಾನಿಸಬೇಕು. This is the final call between men's section second quarterfinal match. Coastal Mumbai versus Amity. ಬಹಳ ರೋಮಾಂಚನಕಾರಿಯಾಗಿ ಮಹಿಳಾ ಭಾಗದಲ್ಲಿ ಪಂದ್ಯ ಸಾಗ್ತಾ ಇದೆ. ನೋಡುಗರ ಕಣ್ಮಣಿ ಸಹಿತ ಈಗ ನಮ್ಮ ಈ ಟೂರ್ನಾಮೆಂಟ್ಗೆ 3ನೇ ಬಹುಮಾನ ಕೊಟ್ಟಂತ 50,000 ರೂಪಾಯಿ ನವೀನ್ ಲಿಂಗಪ್ಪ ಮೂಲಿಮಣಿ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರು ಸಾಕಿನ್ ಹುಣ್ಣೂರಿಗೆ ನಮ್ಮ ಶಾಸಕರಿಂದ ಸನ್ಮಾನ. ಅವರು ಸುಮಾರು 25,000 2ನೇ ಬಹುಮಾನ ಕೊಟ್ಟಾರೆ. ನವೀನ್ ಲಿಂಗಪ್ಪ ಮೂಲಿಮಣಿ ಸಾಕಿನ್ ಹುಣ್ಣೂರು ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರು ಇವರಿಗೆ ನಮ್ಮ ಶಾಸಕರಿಂದ ಸನ್ಮಾನ. ಅಂತ ಅಲ್ಲಿ ಸಿದ್ದಪ್ಪ ಮುಂದಿನ ಸರಿ ಹಂಗ ಸರಿ ನೋಡ್ರಿ
This is last and final call between women's section third quarter final match. Mid-lane ಅದರಂತೆ ಡಾಕ್ಟರ್ ಪುರುಷೋತ್ತಮ್ ಲಿಂಗಪ್ಪ ಬೊಮ್ಮನಹಳ್ಳಿ ವೈದ್ಯರು ಕೋಲಾರ ಸಾಕಿನ್ ಇಂಗ್ಲೇಶ್ವರ್ ಇವರು ನಮ್ಮ ಹೋದ ವರ್ಷ ನಮ್ಮ ಕಬಡ್ಡಿಗೆ ಬಂದಿದ್ರು. ಈ ಕಬಡ್ಡಿಯನ್ನು ನೋಡಿ ಆನಂದ ಭರಿತವರು ಇವರು ಈ ವರ್ಷ ನಮಗ ಬಹುಮಾನ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡರಿಂದ ಸನ್ಮಾನ. Mid-lane Mumbai versus Jaima. ಸನ್ಮಾನ. ನಮ್ಮ ಈ ಒಂದು ಗ್ಯಾಲರಿಗೆ ವಿಶೇಷ ಕೊಡುಗೆಯನ್ನು ನೀಡಿದಂತ ಸಂಜು ತೆಲ್ಸಂಗ್ ಅವರಿಗೆ ನಮ್ಮ ಶಾಸಕರಿಂದ ಸನ್ಮಾನ. ಇನ್ನೊಂದು ತೊಂಬತ್ತು Mid-lane Mumbai ಸಂಜು ತೆಲ್ಸಂಗ್ ಅವರು ಇಲ್ಲಿ ನಮ್ಮ ಇದರ ಕಾಂಟ್ರಾಕ್ಟ್ ಮಾಡಿದ್ರು. ಅವರು ಇದು ಕೆನಾಲ್ ಕಾಂಟ್ರಾಕ್ಟ್ ಇದು. ಮತ್ತೆ 2015ರಲ್ಲಿ ನಮ್ಮ ಈ ಒಂದು ಟೂರ್ನಾಮೆಂಟ್ಗೆ ಪ್ರಥಮ ಬಹುಮಾನ ಕೊಟ್ಟಿದ್ರು. ಮತ್ತೆ ಇದು ನಮ್ಮ ತುಬಚಿ ತಿಕೋಟ ಕೆನಾಲ್ ಅನ್ನು ಕನ್ಸ್ಟ್ರಕ್ಷನ್ ಮಾಡಿದ್ರು. ಅವರು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮ ಶಾಸಕರಿಂದ ಸನ್ಮಾನ. women's section third quarter final match. ಬರಾಬರ Mid-lane Mumbai versus Jaima Kali Chinchli. Officials follow. Referee Malu Pujari sir, umpire Raju Melinmani sir, Yellappa Bandi sir, scorer Nara Salvar sir, Doadai Gundu Gadgi sir. All officials take charge immediately. Start the match. Pujari sir, Pujari sir ಅವರು ಬಂದು ತಮ್ಮ ಸ್ಕೋರ್ ಶೀಟ್ ಅನ್ನು ಒಯ್ಯಬೇಕಾಗಿದ್ದಂತೆ ಮುಖ್ಯ ತೀರ್ಪು ಪೂಜಾರಿ ಸರ್. ಅಂಪೈರ್ ಏನು ಎತ್ತಮ. ಮತ್ತೆ ಈ ನಮ್ಮ ಈ ಟೂರ್ನಾಮೆಂಟ್ಗೆ ಮಹೇಶ್ ಬಸಪ್ಪ ನಂದೇಶ್ವರ್ ವ್ಯವಸ್ಥೆ ಡಿಸಿಸಿ ಬ್ಯಾಂಕ್ ಬಜಾರ್ ಶಾಖೆ ಇವರ ಬಹುಮಾನ ಕೊಟ್ಟಿದ್ದಾರೆ. ಸುಮಾರು 30,000 ಒಂದುಗಳು ಅವರು ಬರೆದ ಅವರ ಉಪಸ್ಥಿತಿಯಲ್ಲಿ ಅವರಿಗೆ ನಮ್ಮ ಪರಗೋನ್ ದೇವಡೆ ಅವರಿಗೆ ನಮ್ಮ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡರು ಸನ್ಮಾನಿಸಬೇಕು. ಪರಗೋನ್ ದೇವಡೆ ಅವರಿಗೆ. हेलो ब्रदर ओ भाई आओ भाई वो उधर क्या चल रहा है वो क्या हेलो वेट कर जरा वेट कर ओके अभी कम दे ಯಂಕನ ಬಿರಾದಾರ್ ದೇವರ ಗಣ್ಯರ ಹಿರಿಯರಾದ ಯಂಕನ ಬಿರಾರ್ ಅವರು ಕೂಡ ನಮ್ಮ ಈ ಒಂದು ಟೂರ್ನಾಮೆಂಟ್ಗೆ ಆಗಮಿಸಿದ್ದಾರೆ. ಅವರಿಗೆ ಅನ್ನಗೌಡ ಪಾಟೀಲ್ ಅವರು ಸನ್ಮಾನಿಸಬೇಕು. ಸರಿ ಬರ್ರಿ ಈ ಒಂದು ಟೂರ್ನಾಮೆಂಟ್ಗೆ ಗ್ಯಾಲರಿ ಕೊಡುಗೆಯಾಗಿ ಬಂದಂತಹ ಪ್ರಶಾಂತ್ ಬಂಗಾರಿ ಅವರಿಗೆ ಬಂಗಾರಿ ಕನ್ಸ್ಟ್ರಕ್ಷನ್ಸ್ ವಿಜಯಪುರ ಅವರಿಗೆ ಮಾಜಿ ಶಾಸಕರಾದಂಥ ಆನಂದ್ ಸಿದ್ದು ಅನ್ಗರ್ ಸರ್ ಅವರಿಂದ ಸನ್ಮಾನ. This is the final. ಪ್ರಶಾಂತ್ ಸಿ ಬಂಗಾರಿ ಕನ್ಸ್ಟ್ರಕ್ಷನ್ ವಿಜಯಪುರ ಅವರಿಗೆ ಆನಂದ್ ನ್ಯಾಮಗೌಡರಿಂದ ಸನ್ಮಾನ. ಮಲ್ಲು ಬಾರೋಟೆ ಅವರಿಗೆ ಕಲ್ಲಪ್ಪ ರಾಯಪ್ಪ ನಾಗೋಡಿ ಅವರು ಸನ್ಮಾನಿಸಬೇಕು. ಅದರಂತೆ ಈ ಒಂದು ಟೂರ್ನಾಮೆಂಟ್ಗೆ ಗ್ಯಾಲರಿ ಸೇವೆದಾರರಾದಂತಹ ಗುರುಲಿಂಗಪ್ಪ